ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲರೂ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಟೆಕ್ಸ್ಟ್ ಮಾಡಿ, ಕಮೆಂಟ್ ಮಾಡಿ ಕೇಳ್ತಾರೋ ಒಂದೇ ಒಂದು ಕ್ವಶನ್: ಸರ್, ಥಿಯರಿ ಎಕ್ಸಾಮ್ ಯಾವಾಗ? ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ? ಥಿಯರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಪ್ರಾಕ್ಟಿಕಲ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ? ಸೊ ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರೆ? ಹಾಲ್ ಟಿಕೆಟ್ ಕೂಡ ಕ್ಯಾಶ್ ಡಿಲೇ ಮಾಡ್ತಿದ್ದಾರೆ. ನೋಡಿ, ಇವೆಲ್ಲದಕ್ಕೂ ನಾನು ಹೇಳುವಂತ ಉತ್ತರ ಈ ವಿಡಿಯೋದಲ್ಲಿ. ಒಂದು, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನಮ್ಮ ಮೈಂಡ್ ಸೆಟ್ ಯಾವ ತರ ಆಗ್ತದೆ ಅಂತಂದ್ರೆ, ಹಾಲ್ ಟಿಕೆಟ್ ಬಂದ್ಮೇಲೆ ಓದೋಣ ನಾವು, ಅಥವಾ ನಮ್ಗೆ ಎಕ್ಸಾಮ್ ಅನೌನ್ಸ್ ಆಗಿದೆ, ಸರಿ, ಥಿಯರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇದೆ, ಅವಾಗ ಓದ್ಕೊಂಡ್ರೆ ಆಯ್ತು, ಅಥವಾ ಇನ್ನ ಹಾಲ್ ಟಿಕೆಟ್ ಕೊಟ್ಟಿಲ್ವಲ್ಲ, ಯಾಕೆ ತಲೆ ಕೆಡ್ಸ್ಕೊಬೇಕು, ನಿಧಾನಕ್ಕೆ ಓದ್ಕೊಂಡ್ರೆ ಆಯ್ತು. ನೋಡಿ, ಈ ಮೈಂಡ್ ಸೆಟ್ ನ ಫಸ್ಟ್ ಬಿಡ್ಬೇಕು ನೀವು. ಒಂದು ಇಂಪಾರ್ಟೆಂಟ್ ಥಿಂಗು: ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ ಅನ್ನೋದಕ್ಕೆ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಅಥವಾ ನಮ್ಮಿಂದ ಆಗ್ಲಿ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಒಂದು ಇಂಪಾರ್ಟೆಂಟ್ ಥಿಂಗು. ಸೊ ಅದಕ್ಕೆ ನಿಮ್ಗೆ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ, ಹಾಲ್ ಟಿಕೆಟ್ ಇಶ್ಯೂ ಮಾಡೋ ಟೈಮ್ಗೆ ಮಾಡೇ ಮಾಡ್ತಾರೆ, ಹೆಂಗಿದ್ರು ಕೊಡ್ಲೇಬೇಕು, ಎಕ್ಸಾಮ್ ನಡಿಲೇಬೇಕು. ಇನ್ ಕೇಸ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು, ನಾಳೆ ಏನಾದ್ರೂ ಅವರು ಕ್ಯಾಂಡಿಡೇಟ್ ಲಿಸ್ಟ್ ಅಂತಂದ್ರೆ, ನಿಮ್ಗೆ ಅದು ಟೆಕ್ನಿಕಲ್ ವರ್ಡ್ಸ್ ಗೊತ್ತಾಗೋದಿಲ್ಲ. ಕ್ಯಾಂಡಿಡೇಟ್ ಲಿಸ್ಟ್ ಅಂದ್ರೆ ಏನ್, ಈಗ ಫಸ್ಟ್ ಇಯರ್ ಅಲ್ಲಿ ಅಡ್ಮಿಷನ್ ಆಗಿರ್ತಾರೆ ಆ ಹುಡುಗರದ್ದು ಎಲ್ಲರದ್ದು ಒಂದು ಲಿಸ್ಟ್ ನ ಬಿಡ್ಬೇಕಾಗತ್ತೆ. ಆ ಲಿಸ್ಟ್ ನ ಬಿಟ್ಟು ಐ ಎ ವೆರಿಫೈಯರ್ ನ ಬಿಡ್ಬೇಕಾಗತ್ತೆ ಫಸ್ಟ್. ಅಂದ್ರೆ ಐ ಎ ವೆರಿಫೈರ್ ಯಾರು ಕಾಲೇಜ್ಗೆ ಪರ್ಟಿಕ್ಯುಲರ್ ಆಗಿರೋದನ್ನ ಅವರೊಂದು ಲಿಸ್ಟ್ ಬಿಡ್ತಾರೆ. ಆ ಲಿಸ್ಟ್ ನ ಕೂಡ ಇನ್ನ ಬಿಟ್ಟಿಲ್ಲ. ಆ ಲಿಸ್ಟ್ ಬಿಟ್ಟ ಮೇಲೆ ಕಾಲೇಜಲ್ಲಿ ಐ ಎ ವೆರಿಫಿಕೇಶನ್ ಅದು ನಡೆಯುತ್ತೆ. ಸೊ ಐ ಎ ವೆರಿಫಿಕೇಶನ್ ಆದ್ಮೇಲೆ ಅವಾಗ ಏನಾಗತ್ತಪ್ಪ ಅಂದ್ರೆ, ನಿಮ್ಗೆ ಹಾಲ್ ಟಿಕೆಟ್ ಇಶ್ಯೂ ಆಗುವಂಥದ್ದು ನಡೆಯುತ್ತೆ. ಸೊ ನಮ್ಮ ಅಂದಾಜಷ್ಟೇ. ಈಗ ನಾನು ಹೇಳ್ತಾ ಇರೋದೆಲ್ಲ ಒಂದು ಅಂದಾಜು ಅಥವಾ ಒಂದು ಊಹೆಯ ಮೇಲೆ ಮಾತ್ರ ಹೇಳಕ್ ಸಾಧ್ಯ. ಯಾಕಂದ್ರೆ ನೀವು ಕೇಳ್ತಾ ಇರುವಂತಹ ಇಷ್ಟೊಂದು ಪ್ರೆಷರ್ಗೆ, ನೀವು ಕೇಳ್ತಾ ಇರುವಂತಹ ಇಷ್ಟೊಂದು ಆಸಕ್ತಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಾಲ್ಸ್ ಅಂತೂ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ. ಅಷ್ಟು ಜನ ಕಾಲ್ ಮಾಡ್ತಿದ್ದೀರಾ, ಓನ್ಲಿ ದಿಸ್ ರೀಸನ್. ಸೊ ತುಮಕೂರಿಂದ ಅನಿಲ್ ಕುಮಾರ್ ಅಂತ ಇರ್ಬೋದು, ಅಥವಾ ಬೆಳಗಾಮಿಂದ ಹರ್ಷ, ಅದೇ ರೀತಿಯಾಗಿ ರಾಯಚೂರಿಂದ ಆ ನನಗೆ ಕಾಲ್ ಮಾಡಿದ್ದು ಪ್ರದೀಪ್, ಪ್ರವೀಣ್. ಸೊ ಬೆಂಗಳೂರು ಎಸ್ ಕೆ ಪಿ ಕಾಲೇಜಿಂದ ಇರ್ಬೋದು, ಅಥವಾ ರಂಜಿತಾ ಅನ್ನೋರು ಇರ್ಬೋದು, ಎಲ್ಲರಿಗೂ ನಾಟ್ ಓನ್ಲಿ ದಿಸ್ ಒನ್. ನಾನು ಕೆಲವೊಂದಷ್ಟೇ ಹೆಸರು ನೆನ್ಪಿಟ್ಕೊಂಡಿದ್ದೀನಿ. ಬಟ್ ನಿಮ್ಮ ಇಂಟ್ರೆಸ್ಟ್ ನನಗೆ ಅರ್ಥ ಆಯ್ತು. ಏನಪ್ಪಾ ಅಂತಂದ್ರೆ, ಸೊ ಒನ್ಸ್ ನಮ್ಗಿನ್ನ ಮುಂದಕ್ಕೆ ಹೋಗುತ್ತಲ್ಲ, ಯಾಕೆ ಸುಮ್ಮನೆ ವರಿ ಮಾಡ್ಕೋಬೇಕು, ಆ ಇಂಟೆನ್ಷನ್ ನೀವೀಗ ಪ್ರಿಪೇರ್ ಆಗ್ತಾ ಇರ್ತೀರಾ. ಸೊ ನಿಮ್ಗೀಗ ಸಿಗುವಂಥದ್ದು ಒಳ್ಳೆ ಅವಕಾಶ ಅಂತ ಹೇಳ್ಬೇಕು. ಯಾಕಂದ್ರೆ ಕೆಲವ್ರಂತ್ರು ಇನ್ನ ನಮ್ಗೆ ಲೇಟ್ ಆಗಿದ್ದಾಗುತ್ತಲ್ವಾ, ಅವಾಗ ಶುರು ಮಾಡೋಣ ಅನ್ನೋದರಲ್ಲೇ ಇರ್ತೀರಾ. ಸೊ ಇದನ್ನ ನೀವು ಬಿಟ್ಬಿಡಿ. ನಿಮ್ಗೆ ಬಂದಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಗ್ರೂಪ್ ಅಲ್ಲಿ ಮತ್ತೆ ನಮ್ಮ ಯೂಟ್ಯೂಬ್ ಅನ್ನ ಪೋಸ್ಟ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ ಇವತ್ತೇನಾದ್ರೂ ನಾಳೆ ಅವರು ಒಂದು ಲಿಸ್ಟ್ ಅನ್ನ ಬಿಟ್ರೆ, ಐ ಎ ವೆರಿಫಿಕೇಶನ್ ಮಾಡಕ್ಕೆ ವಿತಿನ್ 2 ಡೇಸ್ ಬೇಕಾಗುತ್ತೆ. 2 ಡೇಸ್ ಆದ್ಮೇಲೆ, ಅದಾದ್ಮೇಲೆ ನಿಮಗೆ ಹಾಲ್ ಟಿಕೆಟ್ ಅಂದ್ರೆ ಮೋಸ್ಟ್ ಪ್ರಾಬಲಿ ನಿಮ್ಗೆ ಥರ್ಸ್ಡೇ ಹಂಗೆ ಹಾಲ್ ಟಿಕೆಟ್ ಸಿಗುತ್ತೆ. ಸೊ ಥರ್ಸ್ಡೇ ಸಿಕ್ಕಿದ್ರೆ, ಥರ್ಸ್ಡೇ ಇಂದ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ ನಮಗೆ ಥಿಯರಿ ಎಕ್ಸಾಮ್ ಡೇಟ್ ಮೊದಲೇ ಮುಂದಕ್ಕೆ ಹಾಕಿರೋದ್ರಿಂದ, ಥಿಯರಿ ಎಕ್ಸಾಮ್ ಡೇಟು ಮೊದಲೇ ನಮಗೆ ಆಲ್ಮೋಸ್ಟ್ 28 ಇದೆ. ಹಾಗಾಗಿ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅನ್ನೋಂಥ ಚಾನ್ಸಸ್ ತುಂಬಾ ಕಡಿಮೆ. ಒಂದು ವೇಳೆ ಆದ್ರೂ ಕೂಡ ಅವಾಗ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಇರುವಂತ ಎಕ್ಸಾಮ್ ನ ಹಿಂದಕ್ಕೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ 28 ಇರೋದನ್ನ ನಮಗೆ 4th ಹಾಕ್ಬೋದು. ಅದೇ ತರ 29 ಇರೋದನ್ನ ಅಕಸ್ಮಾತ್ 4th ಹಾಕ್ಬೋದು. ಈ ತರ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇನ್ನ ಮೇನ್ ಆಗಿ ಇದಕ್ಕೆ ವರಿ ಆಗ್ಬೇಕಾಗಿರೋದು ಯಾರಪ್ಪ ಅಂದ್ರೆ, 15 ಸೀರೀಸ್ ನ ಸ್ಟೂಡೆಂಟ್ಸ್. ಸೊ 15 ಸೀರೀಸ್ ಸ್ಟೂಡೆಂಟ್ಸ್ಗೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಸೊ ಅವ್ರಿಗಿನ್ನ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ನೀವು ಅಷ್ಟೇನೆ, ಏನಪ್ಪಾ ಅಂತಂದ್ರೆ ಮೋಸ್ಟ್ ಆಗಿ ತಿಳ್ಕೊಬೇಕಾಗಿರುವಂಥದ್ದು, ಜಸ್ಟ್ ಹಾಲ್ ಟಿಕೆಟ್ ಬಂದೇ ಬರುತ್ತೆ. ಹಾಲ್ ಟಿಕೆಟ್ಗೋಸ್ಕರ ವೇಟ್ ಮಾಡ್ಬೇಡಿ, ನೀವು ಓದಕ್ ಸ್ಟಾರ್ಟ್ ಮಾಡಿ. ಹಾಲ್ ಟಿಕೆಟ್ ಬಂದ್ಮೇಲೆ ನಿಮ್ಗೆ ಯಾವ ಡೇಟ್ ಅನೌನ್ಸ್ ಮಾಡ್ತಾರೋ ಆ ಡೇಟಲ್ಲಿ ನಿಮ್ಗೆ ಎಕ್ಸಾಮ್ ಇರುತ್ತೆ. ಓಕೆನಾ? ಸೊ ಈ ಆಗ್ತಾ ಇರುವಂತ ಟೆಕ್ನಿಕಲ್ ಇಶ್ಯೂಗೆ ಅದನ್ನ ವಿ ಕೆನಾಟ್ ಇವತ್ತೇ ಬರುತ್ತೆ, ನಾಳೆ ಬರುತ್ತೆ ಅಂತಲ್ಲ. ಇವತ್ತು ಬಂದ್ಬಿಟ್ರು ನಾಳೆಗೆ ನಿಮ್ಗೆ ಐ ಎ ವೆರಿಫೈ ಕಾಲೇಜ್ ಬರ್ತಾರೆ ಅಂತಂದ್ರು 2 ಡೇಸ್ ಆದ್ರೂ ಬೇಕೇ ಬೇಕು. ಟ್ಯೂಸ್ಡೇ, ವೆಡ್ನೆಸ್ಡೇ ಆಯ್ತು ಅಂದ್ರೆ ವೆಡ್ನೆಸ್ಡೇ ಮಧ್ಯಾಹ್ನಕ್ಕೆ ಹಾಲ್ ಟಿಕೆಟ್ ಇಶ್ಯೂ ಮಾಡೋಂಥದ್ದು ಆಗುತ್ತೆ. ಓಕೆನಾ? ಮತ್ತೆ ಲ್ಯಾಬ್ ಎಕ್ಸಾಮ್ ಬಗ್ಗೆ ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಲ್ಯಾಬ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ, ಅಥವಾ ಲ್ಯಾಬ್ ಎಕ್ಸಾಮ್ ಡೇಟ್ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತ. ಸೊ ಸೀನಿಯರ್ಸ್ ತಿಳಿಸ್ಕೊಡಿ, ಲ್ಯಾಬ್ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಆಗಿ ಕಾಲೇಜ್ಗೆ ಅಂತೇಳಿ ಕಾಮನ್ ಆಗಿ ಎಲ್ಲಾ ಕಾಲೇಜ್ಗೂ ಒಂದು ಡೇಟ್ ಅನ್ನ ಕೊಡಲ್ಲ. ನಿಮ್ಗೆಲ್ಲ ಗೊತ್ತಿರಬೇಕು. ಫಸ್ಟ್ ಇಯರ್ಗೆ ಲ್ಯಾಬ್ಗೆ ಸಪರೇಟ್ ಕಾಮನ್ ಕೊಡಲ್ಲ. ಲ್ಯಾಬ್ ಕಾಲೇಜ್ಗೆ ಸಂಬಂಧಿಸಿರುವಂತದ್ದು ಕಾಲೇಜ್ ಅವರೇ ಹಾಕೊಳ್ಳುವಂತ ಟೈಮ್ ಟೇಬಲ್ ಆಗಿರೋದ್ರಿಂದ, ಅದಕ್ಕೆ ನಾವು ಯಾವ ಟೈಮ್ ಟೇಬಲ್ ಪರ್ಟಿಕ್ಯುಲರ್ ಕೊಡೋದಿಲ್ಲ. ಸೊ ಹಾಗಾಗಿ ಕಾಲೇಜುಗಳು ಮಾಡುವಂಥದ್ದು ಮಾಡೋದು ಅದು ಸಪರೇಟ್. ಹಾಲ್ ಟಿಕೆಟ್ ಅಲ್ಲಿ ನಮ್ಗೆ ಬರೋದು ಯಾವುದು, ಥಿಯರಿ ಎಕ್ಸಾಮ್ ಮಾತ್ರನೇ ಬರುತ್ತೆ. ಓಕೆನಾ? ಸೊ ಇನ್ನ ಏನಾದ್ರು ಈ ತರ ಡೌಟ್ಸ್ ನೀವು ಕಮೆಂಟ್ ಮಾಡಿ ಹೇಳಿ, ಅವನ್ನ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ.
ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಮತ್ತೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಈಗ ಆಗ್ತಿರುವಂತ ಲೇಟೆಸ್ಟ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್‌ನ ನೀವು ನೋಡಿ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಕೂಡ ಇರ್ಬೋದು, ಅಥವಾ ಮ್ಯಾಥ್ಸ್ ಇರ್ಬೋದು, ಅಥವಾ PMS ಇರ್ಬೋದು. ಲೇಟೆಸ್ಟ್ ಆಗಿರುವಂತಹ ಎಲ್ಲ ಅಪ್ಡೇಟೆಡ್ ಸಿಲೆಬಸ್‌ನ ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದನ್ನ ನೀವು ನೋಡ್ಕೊಬಹುದು. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.